ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸವಿತಾ ಅಂತೇಳಿ. ನನಗೆ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾಗಿ ಸರ್ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಏನಪ್ಪ ಅಂದ್ರೆ ನಾನು ಒಂದು ಸಣ್ಣ ಇದು ಇತ್ತು, ನಂದು ಸಂಸ್ಥೆ ದೀಪು ದೀಕ್ಷಾ ಸಂಸ್ಥೆ. ಆ ಒಂದು ಸಂಸ್ಥೆ ಕಾರ್ಯಕ್ರಮಕ್ಕೆ ಸರ್ ಆಗಮಿಸಿದಾಗ ನನ್ನ ಕಾರ್ಯವೈಖರಿ ಅವನ್ನೆಲ್ಲ ನೋಡಿ ಇನ್ನು ಏನಾದ್ರೂ ಮುಂದುವರೆದು ಏನೋ ಮಾಡ್ಬೋದು ಅಂತೇಳಿ ಸರ್ ಗಮನಕ್ಕೆ ಬಂದು ನನ್ನ ಮಹಿಳಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ಯಾರ. ಇದು ಒಂದು ಹುದ್ದೆನ ನನ್ನ ಮೇಲೆ ಭರವಸೆ ಇಟ್ಟು ಕೊಟ್ಟಾರ. ನಾನು ಅದನ್ನು ನಿಯತ್ತಾಗಿ ಮತ್ತು ಪ್ರಾಮಾಣಿಕವಾಗಿ ನಾನು ಅದನ್ನು ನೆರವೇರಿಸ್ತೀನಿ. ಮತ್ತು ನನಗೇನು ಗೊತ್ತಿಲ್ಲ, ಈಗ ಹೊಸಬ್ಳು ನಾನು ಇದಕ್ಕೆ ನಾನು ಏನಾದರೂ ಕೇಳಿದ್ರೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ. ನಾನು ಈಗ ಗೊತ್ತಿಲ್ಲದ್ದು ಎಲ್ಲ ತಿಳ್ಕೊಂಡು ನಾನು ಪ್ರಾಮಾಣಿಕವಾಗಿ ಈ ಒಂದು ಇದಕ್ಕೆ ಸಂಸ್ಥೆಗೆ ಇದು ಒಂದು ಹುದ್ದೆಗೆ ನಾನು ದುಡಿದು ಪ್ರಾಮಾಣಿಕವಾಗಿ ನಾನು ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ನಾನು ಹೇಳ್ತೀನಿ. ಆಮೇಲೆ ನಾವು ಉತ್ತರ ಕರ್ನಾಟಕದಾಗ ಅಂದರೆ ಇಲ್ಕಲ್ ಭಾಗದಲ್ಲಿ ನಾವು ಒಂದು ಬೃಹತ್ತೊಂದು ಸಮಾವೇಶ ಮಾಡ್ಬೇಕಂತೇಳಿ ಮೊನ್ನೆ ಬಂದಾಗ ಸರ್ ಮಾತಾಡಿದ್ವಿ ಎಲ್ಲರೂ. ನಾವು ನಮ್ಮ ಜನಪ್ರಿಯ ನಾಯಕರಾದ ಎಸ್ ವಿಜಯಾನಂದ ಕಾಶ್ಯಪ್ಪನವರಿಗೆ ನಾವು ಇನ್ನೂ ಮಾತಾಡಿಲ್ಲ. ಸರ್ ನಮ್ಮೂರಿಗೆ ಬಂದು ನಾವು ಎಲ್ಲರೂ ಸೇರಿ ಅವ್ರಿಗೊಂದು ಡೇಟ್ ತೊಗೊಂಡು ಭಾಳ ಸಂಖ್ಯೆಯಲ್ಲಿ ಎಲ್ಲರೂ ಸೇರಿ ಅದೊಂದು ಕಾರ್ಯಕ್ರಮವನ್ನು ಮಾಡ್ಬೇಕಂತ ಹಮ್ಮಿಕೊಂಡಿವಿ. ಇಲ್ಲಿದ್ದರು ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನಾವು ಕೇಳ್ತೀವಿ. ಇನ್ನೂ ನಾವು ಶಾಸಕರಿಗೆ ತಿಳಿಸಿಲ್ಲ. ಅದೊಂದು ನಾನು ಬ್ಯುಸಿ ಟೈಮ್, ಅವರು ಬ್ಯುಸಿ ಇರ್ತಾರೆ, ನಾವೇನು ಬ್ಯುಸಿ ಇಲ್ಲ, ಅವ್ರು ಬ್ಯುಸಿ ಇರ್ತಾರೆ. ಅದಕ್ಕಾಗಿ ನಾವು ತಿಳಿಸೋಕ್ಕಾಗಿಲ್ಲ. ರಾಜ್ಯಾಧ್ಯಕ್ಷರು ಬಂದು ಅವ್ರದ್ದೊಂದು ಡೇಟ್ ತೊಗೊಂಡು ಒಂದು ಡೇಟ್ ಫಿಕ್ಸ್ ಮಾಡಿದ್ರಂದ್ರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೋದಂತ ನನ್ನ ಅಭಿಪ್ರಾಯ ಹೇಳ್ತೀನಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ವ್ಯಾಪಾರ ವಿಭಾಗ ಕೆಪಿಸಿಸಿ ವಿಭಾಗ ಡಿ ಕೆ ಶಿವಕುಮಾರ್ ಸಾಹೇಬರು ಅನುಮೋದನೆ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಕರ್ನಾಟಕದಾಗ ನಮ್ಮ ಬೀದಿ ವ್ಯಾಪಾರದವರಿಗೆ ಈ ವಿಭಾಗ ಅಂತ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಈ ರಾಜ್ಯ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರನ್ನ ನಮ್ಮ ಉತ್ತರ ಕರ್ನಾಟಕನಾಗ ನಾನು ಪೌಡಪ್ಪ ಚಲವಾದಿ ಅಂತ ನನಗೆ ಮಾಡಿದ್ದಾರೆ. ಅದೇ ಥರ ಸವಿತಾ ಅಶೋಕ್ ಚಲವಾದಿ ಅಂತ ಇವರಿಗೆ ಮಹಿಳಾ ರಾಜ್ಯ ಉಪಾಧ್ಯಕ್ಷರು ಮಾಡಿದ್ದಾರೆ. ಇದು ಇಷ್ಟ ಉಪಾಧ್ಯಕ್ಷರ ಆಯ್ಕೆಯಿಂದ ಸುಮ್ಮನೆ ಬೀದಿ ವ್ಯಾಪಾರದವರಿಗೆ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೆವು. ಆಲ್ರೆಡಿ ಉತ್ತರ ಕರ್ನಾಟಕನಾಗ ನಮ್ಮ ಬಾಗಲಕೋಟೆ ಜಿಲ್ಲಾದಾಗ ಕೆಲಸ ಆಗಿದ್ದಾವೆ. ಈಗ ನಮ್ಮಲ್ಲಿ ಒಂದು 10,000 ಜನ ಕೂಡಿಸಿ ಕೆಪಿಸಿಸಿದೆ ಅಂತ ಕಾಂಗ್ರೆಸ್ ವಿಭಾಗ ಕೆಪಿಸಿಸಿ ವಿಭಾಗಕ್ಕೆ ಒಂದು 10,000 ಜನ ಕೂಡಿಸಿ ನಮ್ಮಲ್ಲಿ ಒಂದು ಬೃಹತ್ ಸಮಾವೇಶ ಮಾಡ್ಬೇಕಂತ ಮಾಡೇವು. ಅದಕ್ಕೆ ನಮ್ಮ ಹುನಗುಂದ ತಾಲೂಕು ಶಾಸಕರು ವಿಜಯಾನಂದ ಕಾಶ್ಯಪ್ಪನವರು ಅವ್ರಿಗೆ ಇನ್ನೂ ಕೇಳಿಲ್ಲ. ನಾವು ಕೇಳಿ ಒಂದು ಡೇಟ್ ತೊಗೊಂಡು ಅವರು ಡೇಟ್ ಪ್ರಕಾರ ಅವರು ನೇತೃತ್ವದಾಗ ಮಾಡ್ಬೇಕಂತ ವಿಚಾರ ಮಾಡೇವು. ಈ ಮುಂದಿನ ದಿನದಲ್ಲಿ ನಾನು ನಮ್ಮ ರಾಜ್ಯಾಧ್ಯಕ್ಷರು ಸವಿತಾ ಮೇಡಮ್ ಅವರು ಅವ್ರಿಗೊಂದು ಡೇಟ್ ತೊಗೊಂಡು ಕಸಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು, ಕಾಂಗ್ರೆಸ್ ಅಂದ್ರೆ ನಮ್ಮದು ಸಮುದ್ರ ಇದ್ದಂಗೆ, ಇನ್ನೂ ಜನ ಕೂಡಿಸ್ಕಿಸಿಂದ ಇನ್ನೂ ನಮ್ಮ ಹುನಗುಂದ ತಾಲೂಕಲ್ಲಿ ನಮ್ಮ ಕಾಂಗ್ರೆಸ್ನೇ ಬರಲಿ, ನಮ್ಮ ವಿಜಯಾನಂದ ಕಾಶ್ಯಪ್ಪನವರು ಈ ಯಾವಾಗೂ ಅವ್ರನ್ನ ಕಾಲ ಅವರೇ MLA ಆಗಲಿ ಅಂತ ಕಸಿಂದ ನಾವು ದೇವ್ರಗಡೆ ಹಾರೈಸಿ ನನ್ನ ಎರಡು ಮಾತ್ರ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.